ಸಮಾಧಾನದ ಪ್ರಭುವಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ಇಂದಿನ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇವೆ. ಲೂಕನು ಬರೆದ ಸುವಾರ್ತೆಯ ಅಧ್ಯಯನವು ಪ್ರಾರಂಭದಲ್ಲಿಯೇ ಎಷ್ಟೊಂದು ಸತ್ಯಗಳನ್ನು ನೀಡಿದೆಯಲ್ಲವೇ? ಪ್ರಿಯರೇ, ದಯವಿಟ್ಟು ಪ್ರತಿ ಸಾರಿ ಕರೆ ಮಾಡುವುದನ್ನು ಮರೆಯಬೇಡಿರಿ. ನಿಮ್ಮ ಅಮೂಲ್ಯವಾದ ಕರೆಯಿಂದಲೇ ಈ ಕಾರ್ಯಕ್ರಮವು ಮುನ್ನಡೆಯುತ್ತಾ ಇದೆ. ಇಂದಿನ ಅಧ್ಯಯನದಲ್ಲಿ ಈ ಲೋಕಕ್ಕೆ ವಿಜ್ಞಾನಕ್ಕೆ ಸವಾಲಾಗಿರುವ ಯೇಸು ಕ್ರಿಸ್ತನ ಜನನವು, ಯೇಸುವಿನ ಸುನ್ನತಿ, ದೇವಾಲಯದಲ್ಲಿ ಸಿಮೆಯೋನ ಮತ್ತು ಅನ್ನಳು ದೇವರ ವಾಗ್ದಾನವು ನೆರವೇರಿಸಲ್ಪಟ್ಟದ್ದಕ್ಕೆ ದೇವರನ್ನು ಸ್ತುತಿಸಿದ್ದು ಎಂಬ ಅಮೂಲ್ಯವಾದ ಸತ್ಯಗಳನ್ನು ತಿಳಿಯಲಿದ್ದೇವೆ. ಆದುದರಿಂದ ಬನ್ನಿರಿ, ಬಹು ಗಂಭೀರವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 44 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ನಮ್ಮ ಇಂದಿನ ಧ್ಯಾನವನ್ನು ಪ್ರಾರಂಭ ಮಾಡುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ ಪ್ರಾರಂಭದ 2 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆ ಕಾಲದಲ್ಲಿ ರಾಜ್ಯವೆಲ್ಲ ಖಾನೇಶುಮಾರಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಐಗುಸ್ತನಿಂದ ಹೊರಟಿತು. ಕುರೇನ್ಯನು ಸುರಿಯಕ್ಕೆ ಅಧಿಪತಿಯಾಗಿದ್ದಾಗ ಈ ಮೊದಲನೆಯ ಖಾನೇಶುಮಾರಿ ನಡೆಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಆ ಕಾಲದಲ್ಲಿ ರಾಜ್ಯವೆಲ್ಲ ಎಂಬುದಾಗಿ ಹೇಳುವಾಗ ಅದು ರೋಮ್ ಸಾಮ್ರಾಜ್ಯದ ಆಡಳಿತದ ಅಡಿಯಲ್ಲಿ ಬರುವ ಎಲ್ಲ ವಾಸಿಸಲ್ಪಟ್ಟ ಪ್ರದೇಶವಾಗಿರುತ್ತದೆ. ಈಗ ಈ ಚಕ್ರವರ್ತಿಯಾದ ಐಗುಸ್ತನು ಯಾರು? ಅವನು ಜೂಲಿಯಸ್ ಸೀಸರನ ದತ್ತುಪುತ್ರನಾಗಿದ್ದನು. ಆದರೆ ಅವನ ನಿಜವಾದ ಹೆಸರು ಆಕ್ಟೇವಿಯನಸ್ ಎಂಬುದಾಗಿತ್ತು. ಆದರೆ ಅವನು ಸೀಸರ್ ಅಂದರೆ ಚಕ್ರವರ್ತಿ ಎಂಬ ಹೆಸರನ್ನು ತೆಗೆದುಕೊಂಡನು. ಅವನಿಗೆ ಆ ಹಕ್ಕು ಇತ್ತು. ನೋಡಿರಿ, ಐಗುಸ್ತನೆಂಬುದು ಅವನ ಹೆಸರಾಗಿರಲಿಲ್ಲ, ಅದು ಅವನ ಬಿರುದಾಗಿತ್ತು. ಅವನು ಈ ಬಿರುದನ್ನು ಧಾರ್ಮಿಕ ತಾತ್ಪರ್ಯದಿಂದ ತೆಗೆದುಕೊಂಡನು, ಯಾಕೆಂದರೆ ಅವನು ತನ್ನನ್ನು ದೈವೀಕರಿಸಿಕೊಳ್ಳಲು ಯತ್ನಿಸಿದನು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಈ ಚಕ್ರವರ್ತಿಯಾದ ಐಗುಸ್ತನ ಹೆಸರನ್ನು ವೈದ್ಯನಾದ ಲೂಕನು ಪ್ರಸ್ತಾಪಿಸಿರುವುದರಲ್ಲಿ ಯಾವ ಆಕಸ್ಮಿಕವಿರುವುದಿಲ್ಲ. ಖಾನೇಶುಮಾರಿ ಬರೆಸಿಕೊಳ್ಳುವುದು ತೆರಿಗೆ ಕಟ್ಟುವುದಕ್ಕಾಗಿತ್ತು. ಈಗ ಈ ಚಕ್ರವರ್ತಿಯು ತನ್ನ ವಿಶಾಲವಾದ ಸಾಮ್ರಾಜ್ಯದ ನಿಯಂತ್ರಣಕ್ಕಾಗಿ ಒಂದು ಸೈನ್ಯವನ್ನು ಎಬ್ಬಿಸುವ ಉದ್ದೇಶದಿಂದ ತೆರಿಗೆಯ ಮೂಲಕ ಹಣವನ್ನು ಕೂಡಿಸುತ್ತಿದ್ದನು. ಆ ಸುರಕ್ಷಿತವಾದ ಸಾಮ್ರಾಜ್ಯದಲ್ಲಿ ಅವನು ಐಷಾರಾಮಿಯಾಗಿ ಜೀವಿಸಲು ನಿರ್ಧರಿಸಿದ್ದನು. ಈ ಖಾನೇಶುಮಾರಿಯು ಕುರೇನ್ಯನು ಸುರಿಯಕ್ಕೆ ಅಧಿಪತಿಯಾಗಿದ್ದಾಗ ನಡೆಯಿತು ಎಂಬುದನ್ನು ವೈದ್ಯನಾದ ಲೂಕನು ಹೇಳುವಾಗ ಈ ಲೂಕನ ಐತಿಹಾಸಿಕ ಉಲ್ಲೇಖವನ್ನು ನಾವು ಗಮನಿಸಬಹುದು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 3ರಿಂದ 7 ವಚನಗಳನ್ನು ಓದಿಕೊಳ್ಳುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆಗ ಎಲ್ಲರೂ ಖಾನೇಶುಮಾರಿ ಬರೆಸಿಕೊಳ್ಳುವುದಕ್ಕಾಗಿ ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಯೋಸೇಫನು ಸಹ ತಾನು ದಾವೀದನ ಮನೆತನದವನು ಗೋತ್ರದವನು ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳ ಸಂಗಡ ಗಲಿಲಾಯ ಸೀಮೆಯ ನಜರೇತೆಂಬ ಊರಿನಿಂದ ಹೊರಟು ಯೂದಾಯದಲ್ಲಿರುವ ಬೆತ್ಲೆಹೇಮ್ ಎಂಬ ದಾವೀದನ ಊರಿಗೆ ಹೋದನು. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆಕೆಯು ತನ್ನ ಚೊಚ್ಚಲು ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೋಸೇಫನು ಮತ್ತು ಮರಿಯಳು ಗಲಿಲಾಯದ ನಜರೇತಿನಿಂದ ಹೊರಟು ಯೂದಾಯದ ಬೆತ್ಲೆಹೇಮಿಗೆ ಬಂದರು. ಈಗ ಯೋಸೇಫನು ದಾವೀದನ ಮನೆತನದವನಾಗಿದ್ದನು. ಆದರೆ ಮರಿಯಳು ಯಾಕೆ ಬರಬೇಕಾಗಿತ್ತು? ನೋಡಿರಿ, ಮರಿಯಳು ಸಹ ದಾವೀದನ ಮನೆತನದವಳಾಗಿದ್ದಾಳೆ. ಈ ಚಿಕ್ಕ ಐತಿಹಾಸಿಕವಾಗಿ ನಿಷ್ಕೃಷ್ಟವಾಗಿರುವ ವಾಕ್ಯಭಾಗವು ತನ್ನ ಹಿಂದೆ ಪ್ರಚಂಡವಾದಂಥ ಆತ್ಮೀಕ ಸತ್ಯಾರ್ಥವನ್ನು ಹೊಂದಿರುವುದನ್ನು ಓದುವಾಗ ಬಹು ರೋಮಾಂಚಕರವೆನಿಸುತ್ತದೆ. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಚಕ್ರವರ್ತಿಯಾದ ಐಗುಸ್ತನು ತನ್ನನ್ನು ದೈವೀಕರಿಸಿಕೊಳ್ಳುವ ಪ್ರಯತ್ನದಲ್ಲಿ ಖಾನೇಶುಮಾರಿಯನ್ನು ಆಜ್ಞಾಪಿಸಿದನು. ಎಲ್ಲರೂ ತಮ್ಮ ತಮ್ಮ ಊರುಗಳಿಗೆ ಹೊರಟರು. ದೇವಕುಮಾರನನ್ನು ಗರ್ಭದಲ್ಲಿ ಹೊತ್ತುಕೊಂಡ ಮರಿಯಳು ಬೆತ್ಲೆಹೇಮಿಗೆ ಹೋಗುತ್ತಾ ಇದ್ದಾಳೆ. ಎಂಥ ಅದ್ಭುತಕರವಾದ ಸಂಗತಿಯಲ್ಲವೇ?
ತನ್ನನ್ನು ದೈವೀಕರಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವ ಐಗುಸ್ತನು ಒಂದು ಪ್ರವಾದನೆಯ ನೆರವೇರುವಿಕೆಗಾಗಿ ಒಂದು ಉಪಕರಣವಾಗಿರುವನಷ್ಟೇ. ಆ ಪ್ರವಾದನೆ ಯಾವುದೆಂದರೆ, ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನ ಹೊರಡೋಣದ ಮೂಲವು ಪುರಾತನವೂ ಅನಾದಿಯೂ ಆದದ್ದು ಎಂಬುದಾಗಿ ಮೀಕನ ಪ್ರವಾದನಾ ಗ್ರಂಥ 5ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಇದು ಬಹು ಗಮನಾರ್ಹವಾದದ್ದು. ತನ್ನನ್ನು ದೈವೀಕರಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದ ಐಗುಸ್ತನನ್ನು ಇಂದು ಯಾರೂ ಆರಾಧಿಸುವುದಿಲ್ಲ. ಆದರೆ ಖಾನೇಶುಮಾರಿಯ ನೆಪದಲ್ಲಿ ಬೆತ್ಲೆಹೇಮಿಗೆ ಬಂದ ಮರಿಯಳಲ್ಲಿ ಹುಟ್ಟಿದ ಯೇಸುಕ್ರಿಸ್ತನನ್ನು ಇಂದು ಎಲ್ಲರೂ ಆರಾಧಿಸುತ್ತಾರೆ. ಹಲ್ಲೆಲೂಯಾ, ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವಜನರೇ, ಡಾಕ್ಟರ್ ಲೂಕನು ಈ ವಾಕ್ಯ ಭಾಗದಲ್ಲಿ ಮಾನವನ ಚಿಕ್ಕ ಚಿಕ್ಕ ವಿವರಗಳನ್ನೂ ಸಹ ಒಳಗೊಂಡಿದ್ದಾನೆ. ಮರಿಯಳು ತನ್ನ ಚೊಚ್ಚಲು ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿದಳು. ನೋಡಿರಿ, ದೇವಕುಮಾರನಿಗೆ ಎಂಥ ದೀನತೆಯ ಸ್ಥಿತಿಯಲ್ಲವೇ? ಹೌದು, ಆತನು ಪರಿಪೂರ್ಣ ಮಾನವನಾಗಿದ್ದನು. ದೇವರು ಮಾಂಸಧಾರಿಯಾಗಿ ಅವತರಿಸಿದನು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಅನೇಕರು ಯೇಸು ಕ್ರಿಸ್ತನು ಯಾವಾಗ ಹುಟ್ಟಿದನು ಎಂಬುದಾಗಿ ಪ್ರಶ್ನಿಸುತ್ತಾರೆ. ಅದು ಬಹುಶಃ ಕಡು ಚಳಿಗಾಲದಲ್ಲಿ ಇರಲಿಕ್ಕಿಲ್ಲ. ಯಾಕೆಂದರೆ ಅದು ಚಳಿಗಾಲವಾಗಿದ್ದರೆ ಕುರುಬರು ಹೊಲದಲ್ಲಿ ಇರಲಿಕ್ಕೆ ಆಗುತ್ತಿರಲಿಲ್ಲ. ಹೇಗೂ ಯೇಸುವನ್ನು ಕ್ರೂಜೆಗೆ ಹಾಕಿದ ದಿನವು ಹೇಗೆ ಅಸಂಬದ್ಧವಾಗಿರುವುದೋ ಹಾಗೆಯೇ ಆತನು ಹುಟ್ಟಿದ ದಿನವೂ ಸಹ ಅಸಂಬದ್ಧವಾಗಿರುವುದು. ನೋಡಿರಿ, ಸತ್ಯವೇದವು ಯೇಸು ಕ್ರಿಸ್ತನು ಯಾವಾಗ ಹುಟ್ಟಿದನು ಎಂಬುದಾಗಿ ಹೇಳುವುದಿಲ್ಲ. ಅದರ ಬದಲಾಗಿ ಆತನು ಹುಟ್ಟಿದನು ಎನ್ನುವಂಥದ್ದು ಬಹು ಪ್ರಾಮುಖ್ಯವಾಗಿರುವುದು. ಹಾಗೆಯೇ ಪ್ರಿಯರೇ, ಸತ್ಯವೇದವು ಯೇಸು ಕ್ರಿಸ್ತನು ಯಾವಾಗ ಕ್ರೂಜಿತನಾದನು ಎಂಬುದಾಗಿಯೂ ಸಹ ಹೇಳುವುದಿಲ್ಲ. ಅದರ ಬದಲಾಗಿ ಆತನು ನಮ್ಮ ಪಾಪಗಳಿಗೋಸ್ಕರ ಸತ್ತನು ಎನ್ನುವಂಥದ್ದು ಬಹು ಪ್ರಾಮುಖ್ಯವಾಗಿರುವುದು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 9ರಿಂದ 11 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ದೇವಕುಮಾರನು ಈ ಲೋಕಕ್ಕೆ ಬಂದನು. ಆತನು 2ನೇ ಸಾರಿ ಬಲದಿಂದಲೂ ಮಹಿಮೆಯಿಂದಲೂ ಬರುವಂತೆ 1ನೇ ಸಾರಿಯೂ ಬರಬಹುದಾಗಿತ್ತು. ಆದರೆ ಆತನು ಹಾಗೆ ಮಾಡದೆ ದೀನರಲ್ಲಿ ದೀನನಾಗಿ ಬಡವರಲ್ಲಿ ಬಡವನಾಗಿ ಬಂದನು. ಹೌದು ಪ್ರಿಯರೇ, ಆತನು ತನ್ನ ದೈವತ್ವವನ್ನು ಬದಿಗಿರಿಸಲಿಲ್ಲ. ಆದರೆ ಆತನು ತನ್ನ ದೈವತ್ವದ ವಿಶೇಷ ಅಧಿಕಾರವನ್ನು ಬದಿಗಿರಿಸಿ ದೀನನಾಗಿ ಮಗುವಾಗಿ ಜನಿಸಿ ಬಂದನು. ಪ್ರಿಯರೇ, ನಾವು ಮುಂದುವರೆದು ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 12ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಡಾಕ್ಟರ್ ಲೂಕನು ಮತ್ತೆ ಆತನ ಮಾನವೀಯತೆಯ ಕುರಿತು ಒತ್ತಿ ಹೇಳುತ್ತಿರುವನು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮಾನವನಾಗಿ ಬಂದನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಒಂದು ವಿಶೇಷವಾದ ಸಂಗತಿಯನ್ನು ನಾವು ಗಮನಿಸಬೇಕಾಗಿದೆ. ಅದೇನೆಂದರೆ, ದೇವದೂತರು ಹಾಡಿರುವುದನ್ನು ನಾವು ಮೂಲ ಭಾಷೆಯಲ್ಲಿ ನೋಡುವುದಾದರೆ ಅದು ದೇವರು ಮೆಚ್ಚುವಂಥ ಮನುಷ್ಯರೊಳಗೆ ಸಮಾಧಾನ ಎಂಬುದಾಗಿರುತ್ತದೆ. ಯಾಕೆಂದರೆ ದುಷ್ಟರಿಗೆ ಸಮಾಧಾನವೇ ಇಲ್ಲ ಎಂದು ಯೆಹೋವನು ನುಡಿಯುತ್ತಾನೆ ಎಂಬುದಾಗಿ
ಯೆಶಾಯನ ಪ್ರವಾದನಾ ಗ್ರಂಥ 48ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡುತ್ತೇವೆ. ನೋಡಿರಿ, ದುಷ್ಟತ್ವದಿಂದ ತುಂಬಿರುವ ಈ ಲೋಕದಲ್ಲಿ ಸಮಾಧಾನ ಇರುವುದಿಲ್ಲ. ಆದರೆ ಹೇಗೂ ದೇವರಿಗೆ ಮೆಚ್ಚಿಕೆಯಾಗಿರುವ ಮನುಷ್ಯರಿಗೆ ಸಮಾಧಾನವಿರುತ್ತದೆ. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡವರಿಗೆ ಮಾತ್ರ ದೇವರಿಂದ ಸಂಪೂರ್ಣ ಸಮಾಧಾನ ದೊರಕುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ ಎಂಬುದಾಗಿ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ಮೊದಲನೇ ಸಾರಿ ಬಂದಾಗ ಈ ರೀತಿಯಾದ ಸಮಾಧಾನವನ್ನು, ಅಂದರೆ ದೇವರು ಮೆಚ್ಚುವಂಥ ಮನುಷ್ಯರೊಳಗೆ ಸಮಾಧಾನವನ್ನು ತಂದನು. ಆದರೆ ಆತನು ಎರಡನೇ ಸಾರಿ ಬರುವಾಗ ಸಮಾಧಾನದ ಪ್ರಭುವಾಗಿ ಬಂದು ಈ ಲೋಕದಲ್ಲಿರುವ ಅನೀತಿಯನ್ನು, ದಂಗೆಯನ್ನು ಅಳಿಸಿ ಹಾಕಿ ತನ್ನ ಸಮಾಧಾನವನ್ನು ಸ್ಥಾಪಿಸುತ್ತಾನೆ. ಆತನು ಎರಡನೇ ಸಾರಿ ಬರುವವರೆಗೂ ಈ ಲೋಕದಲ್ಲಿ ಸಮಾಧಾನವಿರುವುದಿಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ಹಾಗೆಯೇ ಮುಂದುವರೆದು ನಾವು 15 ಮತ್ತು 16ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಕರ್ತನು ನಮಗೆ ತಿಳಿಯಪಡಿಸಿದ ಈ ಸಂಗತಿಯನ್ನು ನೋಡೋಣ ನಡೆಯಿರಿ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಹೋಗಿ ಮರಿಯಳನ್ನು, ಯೋಸೇಫನನ್ನು, ಗೋದಲಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಕುರುಬರು ಅವಸರದಿಂದ ಬೆತ್ಲೆಹೇಮಿಗೆ ಬಂದರು. ಅಲ್ಲಿ ಅವರು ಮರಿಯಳನ್ನು, ಯೋಸೇಫನನ್ನು ಮತ್ತು ಗೋದಲಿಯಲ್ಲಿ ಮಲಗಿರುವ ಮಗುವಾದ ಯೇಸುವನ್ನು ಕಂಡರು. ಮಗುವಾದ ಯೇಸುವನ್ನು ಭೇಟಿ ಮಾಡಿದ ಮೊದಲ ಜನರು ಇವರಾಗಿದ್ದರು. ಯಾಕಂದರೆ ಮೂಡಣದ ಪಂಡಿತರು ಸ್ವಲ್ಪ ಸಮಯದ ನಂತರವೇ ಬಂದರು ಎಂಬುದಾಗಿ ಮತ್ತಾಯನು ತಿಳಿಸುತ್ತಾನೆ. ವಾಸ್ತವಿಕವಾಗಿ ನೋಡುವುದಾದರೆ ಆ ಮೂಡಣ ದೇಶದ ಪಂಡಿತರು ಕೊನೆಗೂ ಕರ್ತನಾದ ಯೇಸುವನ್ನು ಕಂಡುಕೊಂಡಾಗ ಆತನು ಒಂದು ಮನೆಯಲ್ಲಿ ವಾಸಿಸುತ್ತಿದ್ದನು ಮತ್ತು ಆಗಲೇ ಕೆಲವು ತಿಂಗಳುಗಳು ಕಳೆದು ಹೋಗಿದ್ದವು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 17ರಿಂದ 20 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ್ದ ಮಾತನ್ನು ತಿಳಿಯಪಡಿಸಿದರು. ಅದನ್ನು ಕೇಳಿದವರೆಲ್ಲರಿಗೂ ತಮಗೆ ಕುರುಬರು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಆದರೆ ಮರಿಯಳು ಆ ಮಾತುಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಯೋಚಿಸುತ್ತಿದ್ದಳು. ಕುರುಬರು ತಮಗೆ ದೂತರಿಂದ ಹೇಳಲ್ಪಟ್ಟಂತೆಯೇ ಎಲ್ಲಾ ಸಂಗತಿಗಳನ್ನು ಕೇಳಿ ನೋಡಿ ಅವುಗಳಿಗೋಸ್ಕರ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂದಿರುಗಿ ಹೋದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಬ್ಬ ತಾಯಿಯಾಗಿ ಮರಿಯಳು ನಡೆದ ಎಲ್ಲಾ ವಿಷಯಗಳನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಯೋಚಿಸುತ್ತಾ ಇದ್ದಳು. ಆ ಮಗುವಿನ ಜೀವಕ್ಕೆ ಇದ್ದ ಅಪಾಯದ ನಿಮಿತ್ತವಾಗಿ ಮರಿಯಳು ಹಾಗೂ ಯೋಸೇಫನು ಆ ಮಗುವನ್ನು ಐಗುಪ್ತಕ್ಕೆ ಕರೆದುಕೊಂಡು ಹೋದರು ಮತ್ತು ಸ್ವಲ್ಪ ಕಾಲ ಅಲ್ಲಿ ಇದ್ದು ವಾಸಿಸಿದ ನಂತರ ಅವರು ತಿರುಗಿ ನಜರೇತಿಗೆ ಹಿಂದಿರುಗಿದರು. ಹೌದು ಪ್ರಿಯರೇ, ಆತನು ಮಾನವ ಕುಟುಂಬದಲ್ಲಿ ಹಾಗೂ ಧರ್ಮಶಾಸ್ತ್ರದ ಅಡಿಯಲ್ಲಿ ಹುಟ್ಟಿ ಬಂದದ್ದರಿಂದ ಆತನು ಧರ್ಮಶಾಸ್ತ್ರವನ್ನು ಹಿಂಬಾಲಿಸಿದನು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 21 ಹಾಗೂ 22ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆ ಕೂಸಿಗೆ ಸುನ್ನತಿ ಮಾಡುವುದಕ್ಕೆ ಕಳೆಯಬೇಕಾದ 8 ದಿವಸಗಳು ತುಂಬಿದ ಮೇಲೆ ಅದಕ್ಕೆ ಯೇಸು ಎಂದು ಹೆಸರಿಟ್ಟರು. ಅದು ಗರ್ಭದಲ್ಲಿ ಮೂಡುವುದಕ್ಕಿಂತ ಮೊದಲು ದೇವದೂತನು ಅದೇ ಹೆಸರನ್ನು ಸೂಚಿಸಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ನನ್ನ ಸಹೋದರ ಸಹೋದರಿಯರೇ, ಮೋಶೆಯ ನಿಯಮದ ಪ್ರಕಾರ ಒಂದು ಮಗುವನ್ನು ಹೆತ್ತ ನಂತರ ಒಬ್ಬ ಸ್ತ್ರೀಯು 40 ದಿವಸಗಳವರೆಗೆ ಅಶುದ್ಧಳೆಂದು ಪರಿಗಣಿಸಲ್ಪಡುತ್ತಿದ್ದಳು. ನೋಡಿರಿ ಪ್ರಿಯರೇ, ಮರಿಯಳು ತಾನೂ ಒಬ್ಬ ಪಾಪಿಯಾಗಿರುವುದರಿಂದ ದೇವರಿಗೆ ಯಜ್ಞವನ್ನು ಅರ್ಪಿಸಬೇಕಾಗಿತ್ತು. ಆಕೆಯು ಮುಂಚಿತವಾಗಿ ಹೇಳಿದಂತೆ ತನಗೊಬ್ಬ ರಕ್ಷಕನ ಅವಶ್ಯಕತೆ ಆಕೆಗೂ ಇತ್ತು. ಮುಂದುವರೆದು ನಾವು 23 ಹಾಗೂ 24ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಯಾಕಂದರೆ ಚೊಚ್ಚಲು ಗಂಡೆಲ್ಲ ಕರ್ತನಿಗೆ ಮೀಸಲೆನಿಸಿಕೊಳ್ಳುವುದು ಎಂಬುದಾಗಿ ಕರ್ತನ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತೆ ಅದನ್ನು ಕರ್ತನಿಗೆ ಸಮರ್ಪಿಸಬೇಕಾಗಿತ್ತು. ಇದಲ್ಲದೆ ಕರ್ತನ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತೆ 1 ಜೋಡಿ ಬೆಳವಕ್ಕಿಯನ್ನಾಗಲಿ 2 ಪಾರಿವಾಳದ ಮರಿಗಳನ್ನಾಗಲಿ ಬಲಿಕೊಡಬೇಕಾಗಿತ್ತು ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ. 1 ಜೋಡಿ ಬೆಳವಕ್ಕಿಯನ್ನಾಗಲಿ
2 ಪಾರಿವಾಳದ ಮರಿಗಳನ್ನಾಗಲಿ ಎಂಬುದಾಗಿ ನಾವು ನೋಡುವಾಗ, ಮರಿಯಳು ಹಾಗೂ ಯೋಸೇಫರು ಬಡವರಾಗಿದ್ದರು ಎಂಬುದು ಬಹು ಸ್ಪಷ್ಟವಾಗಿ ಕಂಡುಬರುತ್ತದೆ. ಆ ಯಜ್ಞವು ಯೇಸುವಿಗಾಗಿ ಅಲ್ಲ, ಆದರೆ ಅದು ಮರಿಯಳಿಗಾಗಿ ಆಗಿತ್ತು. ನಮಗೆ ತಿಳಿದಿರುವ ಪ್ರಕಾರ ಯೇಸು ಕ್ರಿಸ್ತನು ಎಂದೂ ಯಜ್ಞವನ್ನು ಅರ್ಪಿಸಲಿಲ್ಲ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 25ರಿಂದ 28 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಸಿಮೆಯೋನನೆಂಬ ಒಬ್ಬ ಮನುಷ್ಯನಿದ್ದನು. ಆ ಮನುಷ್ಯನು ನೀತಿವಂತನೂ ದೇವಭಕ್ತನೂ ಆಗಿದ್ದು, ಇಸ್ರಾಯೇಲ್ ಜನರನ್ನು ಸಂತೈಸುವವನು ಯಾವಾಗ ಬಂದಾನೆಂದು ಹಾರೈಸುತ್ತಿದ್ದನು ಮತ್ತು ಪವಿತ್ರಾತ್ಮ ಪ್ರೇರಿತನಾಗಿದ್ದನು. ಇದಲ್ಲದೆ ಕರ್ತನು ಕಳುಹಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲವೆಂದು ಪವಿತ್ರಾತ್ಮನ ಮೂಲಕ ಅವನಿಗೆ ದೈವೋಕ್ತಿ ಉಂಟಾಗಿತ್ತು. ಇವನು ಪವಿತ್ರಾತ್ಮನ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದನು. ಆಗ ತಂದೆ ತಾಯಿಗಳು ಯೇಸುವೆಂಬ ಮಗುವಿಗೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪದ್ಧತಿಯ ಪ್ರಕಾರ ನಡೆಸಬೇಕೆಂದು ಅದನ್ನು ಒಳಕ್ಕೆ ತರಲು ಅವನು ಅದನ್ನು ತನ್ನ ಕೈಯಲ್ಲಿ ತಕ್ಕೊಂಡು ದೇವರನ್ನು ಕೊಂಡಾಡಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪದ್ಧತಿಯ ಪ್ರಕಾರ ನಡೆಸಬೇಕೆಂದು ಯೇಸುವನ್ನು ದೇವಾಲಯಕ್ಕೆ ತಂದಾಗ ಅಲ್ಲಿ ಪವಿತ್ರಾತ್ಮ ಪ್ರೇರಿತನಾದ ಸಿಮೆಯೋನನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರು ಕಳುಹಿಸಲಿರುವ ಕ್ರಿಸ್ತನನ್ನು, ಅಂದರೆ ಅಭಿಷಕ್ತನನ್ನು ನೋಡುವುದಾಗಿ ದೇವರಿಂದ ವಾಗ್ದಾನವನ್ನು ಹೊಂದಿದ್ದನು. ಈಗ ಪವಿತ್ರಾತ್ಮ ಪ್ರೇರಿತನಾಗಿ ದೇವಾಲಯದೊಳಗೆ ಬಂದು ಮಗುವಾದ ಯೇಸುವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಒಂದು ಗೀತೆಯನ್ನು ಹಾಡುತ್ತಿರುವನು. ಬಂದಿರಿ ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 29ರಿಂದ 32 ವಚನಗಳನ್ನು ನಾವು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಒಡೆಯನೇ, ನಿನ್ನ ಮಾತು ನೆರವೇರಿತು. ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆಯಾಯಿತು. ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. ಎಲ್ಲಾ ಜನಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನನ್ನು ಒದಗಿಸಿಕೊಟ್ಟಿದ್ದಿ. ಆತನು ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು, ನಿನ್ನ ಪ್ರಜೆಯಾದ ಇಸ್ರಾಯೇಲರಿಗೆ ಕೀರ್ತಿ ಅಂದನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಜೀವನದ ಮೇಲೆ ಸೀಮಿತವಾದ ದೃಷ್ಟಿಕೋನವನ್ನು ಹೊಂದಿರುವ ಒಬ್ಬ ಮನುಷ್ಯನಿಂದ ಬರುತ್ತಿರುವ ಒಂದು ಗಮನಾರ್ಹವಾದ ಮಾತು ಇದಾಗಿದೆ. ಯಾಕಂದರೆ ಅವನು ಭೌಗೋಳಿಕವಾಗಿ ಒಂದು ನಿರ್ದಿಷ್ಟವಾದ ಕ್ಷೇತ್ರಕ್ಕೆ ಸೀಮಿತನಾಗಿದ್ದನು. ಹೀಗಿರುವಾಗಲೂ ಅವನು ಇಡೀ ಲೋಕದ ರಕ್ಷಕನನ್ನು ನೋಡಿದನು. ಇದು ನಿರ್ದಿಷ್ಟವಾದ ಜನರಿಗೆ ಕೊಡಲ್ಪಟ್ಟಿರುವಾಗಲೂ ಇದು ನಿಶ್ಚಯವಾಗಿಯೂ ಇಡೀ ಲೋಕಕ್ಕೆ ನಿರ್ದೇಶಿಸಲ್ಪಟ್ಟದ್ದಾಗಿದೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 33ರಿಂದ 35 ವಚನಗಳನ್ನು ನಾವು ಗಮನಿಸುವಾಗ, ಮರಿಯಳು ರಕ್ಷಕನನ್ನು ಈ ಲೋಕದೊಳಗೆ ತರಲು ಪ್ರಚಂಡವಾದಂಥ ಬೆಲೆಯನ್ನು ಕಟ್ಟಬೇಕಾಯಿತು. ಕ್ರೂಜೆಯ ಬುಡದಲ್ಲಿ ನಿಂತು ಆತನು ಸಾಯುವುದನ್ನು ನೋಡಲು ಆಕೆಯು ಘೋರವಾದ ಬೆಲೆಯನ್ನು ಕಟ್ಟಬೇಕಾಗಿತ್ತು. ನೋಡಿರಿ, ಯೇಸು ಕ್ರಿಸ್ತನ ಕ್ರೂಜೆಯು ಅನೇಕರನ್ನು ಕಾರ್ಯಪ್ರವೃತ್ತರಾಗುವಂತೆ ಮಾಡಿದೆ. ಚಿತ್ರಗಾರರು ಸುಂದರವಾದ ಚಿತ್ರಗಳನ್ನು ಬಿಡಿಸಿದ್ದಾರೆ. ಸಂಗೀತಗಾರರು ಸುಂದರವಾದಂಥ ಸಂಗೀತಗಳನ್ನು ಬರೆದಿದ್ದಾರೆ. ಗ್ರಂಥಕರ್ತರು ಹಾಗೂ ಬೋಧಕರು ತಮ್ಮ ಶಬ್ದಗಳಲ್ಲಿ ಆ ಮನಕರಗಿಸುವ ಕ್ಷಣಗಳನ್ನು ರೂಪಿಸಿದ್ದಾರೆ. ಆದರೆ ಪ್ರಿಯರೇ, ಆತನ ಮರಣದ ಮೇಲೆ ನಾವು ಸಹಾನುಭೂತಿಯಿಂದ ನೆಲೆಸುವುದರಲ್ಲಿ ಅಪಾಯವಿರುತ್ತದೆ. ಯಾಕಂದರೆ ಆತನು ನಮ್ಮ ಕನಿಕರವನ್ನು ಸಂಪಾದಿಸಿಕೊಳ್ಳಲು ಮರಣವನ್ನು ಹೊಂದಲಿಲ್ಲ, ಅಥವಾ ಆತನಿಗೆ ನಮ್ಮ ಕನಿಕರದ ಅವಶ್ಯಕತೆಯೂ ಇರುವುದಿಲ್ಲ. ಆತನಿಗೆ ಬೇಕಾಗಿರುವುದು ನಮ್ಮ ನಂಬಿಕೆ. ನೋಡಿರಿ, ಮರಿಯಳು ಕ್ರೂಜೆಯ ಬುಡದಲ್ಲಿ ನಿಂತುಕೊಂಡು ಯೇಸುವು ಸಾಯುವುದನ್ನು ಮುರಿದ ಹೃದಯದಿಂದ ನೋಡುತ್ತಿದ್ದಳು. ಆಕೆಯು ಆತನನ್ನು ಈ ಲೋಕದೊಳಗೆ ತಂದಿದ್ದ ತಾಯಿಯಾಗಿದ್ದಳು. ಹೇಗೂ ಆಕೆಯ ಸಂಕಟವು ನಮ್ಮ ರಕ್ಷಣೆಗಾಗಲಿ ಇಲ್ಲವೇ ಸ್ವತಃ ಆಕೆಯ ರಕ್ಷಣೆಗಾಗಲಿ ಏನನ್ನೂ ಮಾಡಲಿಕ್ಕೆ ಆಗಲಿಲ್ಲ. ಆಕೆಯು ಕೇವಲ ಒಬ್ಬ ತಾಯಿಯಾಗಿ ಸಂಕಟವನ್ನು ಪಡುತ್ತಿದ್ದಳು. ಮತ್ತು ಆ ಸಮಯದಲ್ಲಿ ಸಿಮೆಯೋನನು ಹೇಳಿದ, ನಿನ್ನ ಪ್ರಾಣಕ್ಕಂತೂ ಅಲಗು ನಾಟಿದಂತಾಗುವುದು ಎಂಬ ಪ್ರವಾದನೆಯು ನೆರವೇರಿತು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಸುವಾರ್ತೆಯಲ್ಲಿ ಅನೇಕ ಏಕಾಂಗಿ ಹಾಡುಗಳನ್ನು ನಾವು ಕಾಣುತ್ತೇವಲ್ಲವೇ? ಇಲ್ಲಿ ಮತ್ತೊಂದು ಅದೇ ರೀತಿಯಾದ ಹಾಡು ಇರುವುದು. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 36ರಿಂದ 38 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಇದಲ್ಲದೆ ಅಸೇರನ ಕುಲದ ಘನುವೇಲನ ಮಗಳಾದ ಅನ್ನಳೆಂಬ ಒಬ್ಬ ಪ್ರವಾದನೆ ಇದ್ದಳು. ಆಕೆ
ಬಹಳ ಮುಪ್ಪಿನವಳು. ಆಕೆ ತನ್ನ ಕನ್ಯಾವಸ್ಥೆ ಕಳೆದ ತರುವಾಯ ಗಂಡನ ಕೂಡ 7 ವರ್ಷ ಬಾಳುವೆ ಮಾಡಿ 84 ವರ್ಷ ವಿಧವೆಯಾಗಿದ್ದಳು. ಆಕೆ ದೇವಾಲಯವನ್ನು ಬಿಟ್ಟು ಹೋಗದೆ ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿ ಹಗಲು ದೇವರ ಸೇವೆಯನ್ನು ಮಾಡುತ್ತಿದ್ದಳು. ಆಕೆ ಅದೇ ಗಳಿಗೆಯಲ್ಲಿ ಹತ್ತಿರಕ್ಕೆ ಬಂದು ದೇವರಿಂದಾದ ಉಪಕಾರವನ್ನು ನೆನೆಸಿಕೊಂಡಾಡಿದ್ದಲ್ಲದೆ ಯೆರೂಸಲೇಮಿನ ಬಿಡುಗಡೆಯನ್ನು ಮಾತಾಡುವವಳಾದಳು ಎಂಬುದಾಗಿ. ಪ್ರಿಯರೇ, ಸಿಮೆಯೋನನ ಹಾಗೆ ಅನ್ನಳೂ ಸಹ ದೇವರಿಗೆ ಸಮೀಪಸ್ಥಳಾಗಿ ಜೀವಿಸುತ್ತಾ ಇದ್ದಳು ಮತ್ತು ಮೆಸ್ಸಿಯನಾದ ತನ್ನ ಮಗನನ್ನು ಗುರುತಿಸುವಂತೆ ದೇವರು ಆಕೆಗೆ ಕೃಪೆಯಿಂದ ಒಳನೋಟವನ್ನು ನೀಡಿದ್ದನು. ಆಕೆಯು ದೇವರನ್ನು ಕೊಂಡಾಡಿದಳು. ನೋಡಿರಿ, ಆಕೆಯ ಗೀತೆಯು ಇಲ್ಲಿ ಬರೆಯಲ್ಪಡದೇ ಇದ್ದರೂ ಅದು ಖಂಡಿತವಾಗಿಯೂ ಒಂದು ಸ್ತುತಿಗೀತೆಯಾಗಿತ್ತು. ಪ್ರಿಯರೇ, ಯೇಸುಕ್ರಿಸ್ತನ ಜೀವನದ ಮುಂದಿನ ಘಟನೆಯು ಅವರು ಐಗುಪ್ತಕ್ಕೆ ಹೋದದ್ದಾಗಿರುವುದು ಎಂದು ಮತ್ತಾಯನು ತಿಳಿಸುತ್ತಾನೆ. ಆದರೆ ಲೂಕನು ಇದನ್ನು ಸಂಪೂರ್ಣವಾಗಿ ಬಿಟ್ಟಿರುತ್ತಾನೆ. ಇಲ್ಲಿ ನಾವು ಪ್ರತಿ ಸುವಾರ್ತೆಯ ಹಿಂದಿರುವ ಪ್ರತ್ಯೇಕವಾದ ಉದ್ದೇಶವನ್ನು ನಾವು ಜ್ಞಾಪಿಸಿಕೊಳ್ಳಬೇಕು. ಮತ್ತಾಯನು ಯೇಸುಕ್ರಿಸ್ತನನ್ನು ಅರಸನೆಂದು ಪ್ರಸ್ತುತಪಡಿಸುತ್ತಾನೆ ಮತ್ತು ಲೂಕನು ಆತನನ್ನು ಪರಿಪೂರ್ಣ ಮಾನವನೆಂಬುದಾಗಿ ಪ್ರಸ್ತುತಪಡಿಸುತ್ತಾನೆ. ನೋಡಿರಿ, ಮೂಡಣದ ಜೋಯಿಸರು ಬಂದದ್ದು ಲೂಕನು ಬರೆದಿರುವ ಉದ್ದೇಶದಲ್ಲಿ ಸೇರಿಕೊಳ್ಳುವುದಿಲ್ಲ. ಯಾಕಂದರೆ ಮೂಡಣದ ಜೋಯಿಸರು ಅರಸನನ್ನು ಹುಡುಕಿಕೊಂಡು ಬಂದರೇ ವಿನಃ ಅವರು ಗ್ರೀಕ್ ಜನಾಂಗದ ಆದರ್ಶವನ್ನು ಹುಡುಕಿಕೊಂಡು ಬರಲಿಲ್ಲ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 39 ಹಾಗೂ 40ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಇತ್ತಲಾಗಿ ಅವರು ಕರ್ತನ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಕಾರ್ಯಗಳನ್ನೆಲ್ಲ ನೆರವೇರಿಸಿದ ಮೇಲೆ ಗಲಿಲಾಯಕ್ಕೆ ಸೇರಿದ ನಜರೇತೆಂಬ ತಮ್ಮ ಊರಿಗೆ ಹಿಂತಿರುಗಿ ಹೋದರು. ಆ ಬಾಲಕನು ಬೆಳೆದು ಬಲಗೊಂಡು ಜ್ಞಾನದಿಂದ ತುಂಬಿದವನಾದನು ಮತ್ತು ಆತನ ಮೇಲೆ ದೇವರ ದಯವಿತ್ತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಲೂಕನು ಒಬ್ಬ ಪರಿಪೂರ್ಣ ಮಾನವನನ್ನು ಪ್ರಸ್ತುತಪಡಿಸುತ್ತಿರುವನು. ಬಾಲಕನಾದ ಯೇಸುವನ್ನು ಕೇವಲ ಒಬ್ಬ ಪ್ರಸವ ವಿದ್ಯಾ ಪಾರಂಗತನ ದೃಷ್ಟಿಯಿಂದ ನೋಡುತ್ತಿರುವುದು ಮಾತ್ರವಲ್ಲ, ಆತನನ್ನು ಒಬ್ಬ ಪಾದಚಾರಿಯ ದೃಷ್ಟಿಯಿಂದಲೂ ನೋಡುತ್ತಿರುವನು. ಯೇಸುಕ್ರಿಸ್ತನು ಶಾರೀರಿಕವಾಗಿ ಬೆಳೆದು ಆತ್ಮಿಕವಾಗಿ ಬಲಗೊಂಡು ಮಾನಸಿಕವಾಗಿ ಜ್ಞಾನದಿಂದ ತುಂಬಿದವನಾದನು. ಹೌದು ಪ್ರಿಯರೇ, ದೇವರ ದಯವು ಆ ಬಾಲಕನ ಮೇಲೆ ಇತ್ತು ಮತ್ತು ಆತನು ಶಾರೀರಿಕವಾಗಿಯೂ ಆತ್ಮಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ಬೆಳೆದನು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮುಂದಿನ ಘಟನೆಯನ್ನು ಕೇವಲ ಲೂಕನು ಮಾತ್ರ ದಾಖಲಿಸುತ್ತಾನೆ. ನೋಡಿರಿ, ಲೂಕನು ತಾನು ಮಕ್ಕಳ ತಜ್ಞನಾಗಿರುವುದರಿಂದ ಅವನು ಯೇಸುವಿನ ಬಾಲ್ಯದ ವಿಷಯಗಳಲ್ಲಿಯೂ ಆಸಕ್ತನಾಗಿದ್ದಾನೆ. ಯೇಸುಕ್ರಿಸ್ತನು 12 ವರ್ಷದವನಾಗಿರುವಾಗ ಸಂಭವಿಸಿದ ಯೇಸುವಿನ ಒಂದು ಬಾಲ್ಯದ ಘಟನೆಯನ್ನು ಎತ್ತಿ ತೋರಿಸುತ್ತಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಅಧ್ಯಯನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 41ರಿಂದ 45 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅವನ ತಂದೆ ತಾಯಿಗಳು ಪ್ರತಿ ವರ್ಷವೂ ಪಸ್ಕ ಹಬ್ಬದ ಜಾತ್ರೆಗೆ ಯೆರೂಸಲೇಮಿಗೆ ಹೋಗುತ್ತಿದ್ದರು. ಹೀಗಿರಲಾಗಿ ಆತನು 12 ವರ್ಷದವನಾದಾಗ ಅವರು ಹಬ್ಬದ ಪದ್ಧತಿಯ ಪ್ರಕಾರ ಅಲ್ಲಿಗೆ ಹೋದರು. ಹಬ್ಬದ ದಿವಸಗಳನ್ನು ತೀರಿಸಿಕೊಂಡು ಹಿಂತಿರುಗಿ ಬರುವಾಗ ಬಾಲಕನಾದ ಯೇಸು ಯೆರೂಸಲೇಮಿನಲ್ಲಿಯೇ ಉಳುಕೊಂಡನು. ಆತನ ತಂದೆ ತಾಯಿಗಳು ಅದನ್ನು ತಿಳಿಯದೆ ಆತನು ಯಾತ್ರೆಯವರ ಗುಂಪಿನಲ್ಲಿ ಸೇರಿರುವನು ಎಂಬುದಾಗಿ ಭಾವಿಸಿ 1 ದಿನದ ಪ್ರಯಾಣ ನಡೆದು ಬಂಧು ಬಾಂಧವರಲ್ಲಿಯೂ ಪರಿಚಿತಿಯವರಲ್ಲಿಯೂ ಆತನನ್ನು ಹುಡುಕಿ ಕಾಣದೆ ತಿರುಗಿ ಯೆರೂಸಲೇಮಿಗೆ ಹುಡುಕಿಕೊಂಡು ಹೋದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಮರಿಯಳು ಮತ್ತು ಯೋಸೇಫನು ಒಬ್ಬ ಸಾಮಾನ್ಯ ಬಾಲಕನನ್ನು ಬೆಳೆಸುತ್ತಿದ್ದರು. ಮಧ್ಯಯುಗದ ಚಿತ್ರಕಾರರು ತೋರಿಸುವಂತೆ ಆತನು ತನ್ನ ತಲೆಯ ಸುತ್ತಲೂ ಒಂದು ಪ್ರಭಾವಳಿಯನ್ನು ಧರಿಸಿಕೊಂಡು ಓಡಾಡುತ್ತಿರಲಿಲ್ಲ. ಆತನು ಕೇವಲ ಒಬ್ಬ ಸಾಮಾನ್ಯ ಬಾಲಕನಾಗಿ ಬೆಳೆದನು. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಅಂದಿನ ದಿವಸಗಳಲ್ಲಿ ಜನರು ಗುಂಪು ಗುಂಪಾಗಿ ಪ್ರಯಾಣಿಸುತ್ತಿದ್ದರು. ಯೆರೂಸಲೇಮನ್ನು ಬಿಡುವ ಸಮಯ ಬಂದಾಗ ಯೆರೂಸಲೇಮಿಗೆ ಉತ್ತರದಲ್ಲಿದ್ದ ಚಿಕ್ಕ ಪಟ್ಟಣವಾಗಿದ್ದ ಗಲಿಲಾಯಕ್ಕೆ ಹೊರಡುವ ಜನರು ಒಟ್ಟುಗೂಡಿ ತಮ್ಮ ಮನೆಗಳಿಗೆ ಹೊರಡಲು ಸಿದ್ಧರಾದರು. ಅಲ್ಲಿಯೇ ಅವರು ಯೇಸುವನ್ನು ಕಳಕೊಂಡರು. ಬಹುಶಃ ಮರಿಯಳು ಯೋಸೇಫನಿಗೆ ಯೇಸು ಎಲ್ಲಿದ್ದಾನೆ ಎಂಬುದಾಗಿ ಕೇಳಿದಾಗ ಯೋಸೇಫನು ಆತನು ನಿನ್ನೊಂದಿಗಿದ್ದಾನೆ ಎಂದು ನಾನು ಅಂದುಕೊಂಡಿದ್ದೆನು ಎಂಬುದಾಗಿ ಹೇಳಿರಬಹುದು. ಅವರು ತಮಗೆ ಪರಿಚಯವಿರುವ ಎಲ್ಲರ ಬಳಿಯಲ್ಲಿ 3 ದಿವಸಗಳವರೆಗೆ ವಿಚಾರಿಸುತ್ತಾ
ಯೆರೂಸಲೇಮಿನವರೆಗೂ ಬಂದುಬಿಟ್ಟರು. ಹಾಗಾದರೆ ಪ್ರಿಯರೇ, ಆತನನ್ನು ಅವರು ಎಲ್ಲಿ ಕಂಡುಕೊಂಡರು? ಹೌದು, ಆತನನ್ನು ಅವರು ದೇವಾಲಯದಲ್ಲಿ ಕಂಡುಕೊಂಡರು. ಇದರ ಕುರಿತಾಗಿ ಪ್ರಿಯರೇ, ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಸವಿಸ್ತಾರವಾಗಿ ಧ್ಯಾನ ಮಾಡಿಕೊಳ್ಳೋಣ. ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯರೇ, ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಲೋಕದ ಜನರೆಲ್ಲರ ವಿಮೋಚನೆಗಾಗಿ ಕಳುಹಿಸಿಕೊಟ್ಟನು ಎಂಬುದಾಗಿಯೂ, ಯೇಸುವಿಗಾದ ಸುನ್ನತಿ ಆತನು 12 ವರ್ಷದವನಾಗಿದ್ದಾಗ ಯೆರೂಸಲೇಮನ್ನು ಸಂಧಿಸಿದ್ದು, ಯೇಸು ದೇಹಬಲದಲ್ಲಿಯೂ ಆತ್ಮಬಲದಲ್ಲಿಯೂ ಬೆಳೆದಾಗ ದೇವರ ಹಾಗೂ ಮನುಷ್ಯರ ದಯೆಯು ಆತನ ಮೇಲೆ ಇತ್ತು ಎಂಬುದಾಗಿಯೂ ತಿಳಿದುಕೊಂಡೆವು. ಹೌದು ಪ್ರಿಯರೇ, ನಾವು ಕೂಡ ಆತನನ್ನು ಪ್ರೀತಿಸುತ್ತಾ ಆತನ ದಯೆಗೆ ಪಾತ್ರರಾಗಿ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಈ ಕೃಪಾ ಸಮಯದಲ್ಲಿ ನಿನ್ನ ವಾಕ್ಯದಲ್ಲಿ ನೀನು ತಿಳಿಸಿದಂಥ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರ. ಯೇಸುವೆ, ನಮಗೋಸ್ಕರ ನೀನು ಈ ಲೋಕಕ್ಕೆ ಬಂದು ನಿನ್ನನ್ನೇ ಸಮರ್ಪಿಸಿಕೊಂಡು ನಿನ್ನ ಮಾರ್ಗವನ್ನು ನಮಗೆ ಸಿದ್ಧ ಮಾಡಿಕೊಟ್ಟಿದ್ದಿ. ಆ ಮಾರ್ಗದಲ್ಲಿ ನಾವು ಮುಂದೆ ಸಾಗುವುದಕ್ಕೆ ನಮಗೆ ಸಹಾಯ ಮಾಡು. ಎಂದಿಗೂ ಎಡವಿ ಬೀಳದಂತೆ ಕಾಪಾಡು. ನಿರೀಕ್ಷೆಯ ಜೀವಿತವನ್ನು ನಾವು ಜೀವಿಸುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ಇನ್ನು ಯಾರು ನಿನ್ನನ್ನು ಅರಿತುಕೊಳ್ಳಲಿಲ್ಲವೋ ಅವರು ಅರಿತುಕೊಳ್ಳುವಂತೆ ನಿನ್ನ ವಾಕ್ಯಗಳನ್ನು ಅವರಿಗೂ ತಿಳಿಯಪಡಿಸು. ವಾಕ್ಯಕ್ಕೆ ವಿಧೇಯರಾಗಿ ನಿಜವಾದ ನಂಬಿಕೆ ಜೀವಿತವನ್ನು ನಾವೆಲ್ಲರೂ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ವಾಕ್ಯ ಧ್ಯಾನದಲ್ಲಿ ಕ್ರಿಸ್ತನಲ್ಲಿ ನಿಮಗೆ ಸುವರಗಳು ದೊರಕಿ ನೀವು ಅದರ ತಿಳುವಳಿಕೆಯಲ್ಲಿ ಸಾಗುತ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗೆಯೇ ಇನ್ನೂ ಅನೇಕರು ಕ್ರಿಸ್ತನಿಗೆ ಮಹಿಮೆ ಸಲ್ಲಿಸುವ ಜೀವಿತಕ್ಕೆ ಬರಲು ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿರಿ. ತಪ್ಪದೇ ಕರೆ ಮಾಡಿರಿ. ತಿರುಗಿ ಸಂಧಿಸೋಣ. ವಂದನೆಗಳು.